ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೃತ್ತಿ ಬಾಂಧವರೇ, ತಮಗೆಲ್ಲರಿಗೂ TSK ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ, ಈ ಒಂದು ವಿಡಿಯೋದಲ್ಲಿ ಖಾನ್ ಅಕಾಡೆಮಿಯಲ್ಲಿ ತರಗತಿ ಮ್ಯಾನೇಜ್ಮೆಂಟ್ ಅಂದರೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮತ್ತು ವಿದ್ಯಾರ್ಥಿಗಳು ಪ್ರತ್ಯೇಕವಾರು ತರಗತಿಗಳಿಗೆ ಹೇಗೆ ಲಾಗಿನ್ ಆಗೋದು, ಅಂದರೆ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯದ ತರಗತಿಗಳಿಗೆ ಹೇಗೆ ಲಾಗಿನ್ ಆಗುವುದು ಎಂಬ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಮೊದಲಿಗೆ ನೀವು ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿ www.khanacademy.org ಅಂತ ಹೊಡೆದು ಅದ್ಮೇಲೆ ಕ್ಲಿಕ್ ಮಾಡಿದಾಗ ಈ ಮೊದಲನೇ ಲಿಂಕ್ ಬರುತ್ತೆ ನೋಡಿ, ಖಾನ್ ಅಕಾಡೆಮಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣುತ್ತೆ. ಇಲ್ಲಿ ಸೈನ್ ಅಪ್ ಮತ್ತೆ ಲಾಗಿನ್ ಅಂತಿದೆ. ಈಗ ಆಲ್ರೆಡಿ ನಾವು ಸೈನ್ ಅಪ್ ಆಗಿ ಕ್ಲಾಸ್ ರೂಮ್ಸ್ ಅನ್ನ ಕ್ರಿಯೇಟ್ ಮಾಡಿರೋದ್ರಿಂದ ಲಾಗಿನ್ ಮೇಲೆ ಕ್ಲಿಕ್ ಮಾಡೋದು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುವಂತಹ ಗೂಗಲ್ ಕಂಟಿನ್ಯೂ ವಿತ್ ಗೂಗಲ್ ಆಗಲಿ, ಕಂಟಿನ್ಯೂ ವಿತ್ ಕ್ಲೆವರ್ ಆಗಲಿ, ಕಂಟಿನ್ಯೂ ವಿತ್ ಫೇಸ್ಬುಕ್, ಇವು ಯಾವುದ್ರ ಮೇಲೆ ಕ್ಲಿಕ್ ಮಾಡದಂತೆ ಒಂಚೂರು ಡ್ರ್ಯಾಗ್ ಮಾಡಿ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತೆ ಪಾಸ್ವರ್ಡ್ ಅನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಈಗಾಗಲೇ ಖಾನ್ ಅಕಾಡೆಮಿಯಲ್ಲಿ ಆನ್ಲೈನ್ ತರಬೇತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಒಂದು ಕ್ಲಾಸ್ ರೂಮ್ ಅನ್ನ ಕ್ರಿಯೇಟ್ ಮಾಡೋಂಥದ್ದು ಮ್ಯಾಥ್ಸ್ ಟೀಚರು ಕ್ಲಾಸ್ ರೂಮ್ ಅನ್ನ ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳನ್ನ ಆಡ್ ಮಾಡಿ ವಿದ್ಯಾರ್ಥಿಗಳ ಒಂದು ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಂತ ಖಾನ್ ಅಕಾಡೆಮಿಯ ಆನ್ಲೈನ್ ತರಬೇತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿರ್ತಾರೆ. ಆದ್ರೆ ಏನಾಗ್ತಿದೆ ಅಂತಂದ್ರೆ, ನಾವು ಆಂಗ್ಲ ಭಾಷಾ ಶಿಕ್ಷಕರು ಮತ್ತೆ ವಿಜ್ಞಾನ ಶಿಕ್ಷಕರು ಸಹ ಪ್ರತ್ಯೇಕವಾಗಿ ತರಗತಿಗಳಿಗೆ ಸೈನ್ ಅಪ್ ಆಗಿ ತರಗತಿಗಳ ಕ್ಲಾಸ್ ರೂಮ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ವಿಜ್ಞಾನ ಶಿಕ್ಷಕರು ಮತ್ತೆ ಆಂಗ್ಲ ಭಾಷಾ ಶಿಕ್ಷಕರು ಸಹ ವಿದ್ಯಾರ್ಥಿಗಳನ್ನ ಆಡ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಡಬಲ್ ಎಂಟ್ರಿ ಆಗ್ತಾ ಇದೆ. ಅದರಿಂದ ಈಗ ಕೇವಲ ಮ್ಯಾಥ್ಸ್ ಟೀಚರ್ ಮಾತ್ರ ಅವರು ಲಾಗಿನ್ ಆಗಿ ವಿದ್ಯಾರ್ಥಿಗಳ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು. ಆ ವಿದ್ಯಾರ್ಥಿಗಳ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಮತ್ತೆ ವಿಜ್ಞಾನ ಶಿಕ್ಷಕರು ಮತ್ತೆ ಆಂಗ್ಲ ಭಾಷಾ ಶಿಕ್ಷಕರು ಆ ವಿದ್ಯಾರ್ಥಿಗಳ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ತಮ್ಮ ಕ್ಲಾಸ್ಗೆ ವಿದ್ಯಾರ್ಥಿಗಳನ್ನ ಒಮ್ಮೆ ಲಾಗಿನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಕ್ಲಾಸಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಅಜಯ್ ಗೌಡ ಅನ್ನುವಂತಹ ವಿದ್ಯಾರ್ಥಿ ಹೆಸರು 2 ಸಲ ಡಿಸ್ಪ್ಲೇ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇಂಗ್ಲಿಷ್ ಶಿಕ್ಷಕರಿರ್ಬೋದು, ವಿಜ್ಞಾನ ಶಿಕ್ಷಕರಿರ್ಬೋದು, ಅವರು ಸಹ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳ ಐಡಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಮ್ಯಾಥ್ಸ್ ಟೀಚರು ವಿದ್ಯಾರ್ಥಿಗಳ ಯೂಸರ್ ನೇಮ್ ಮತ್ತೆ ಐಡಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದರಿಂದ ಆ ಒಂದು ಸ್ಕೂಲ್ನಲ್ಲಿ ನೋಡಿ, ಆ ಒಂದು ಶಾಲೆಯಲ್ಲಿ ಆ ವಿದ್ಯಾರ್ಥಿಗಳ ಹೆಸರು ಡಬಲ್ ಎಂಟ್ರಿ ಕಾಣಿಸ್ತಾ ಇದೆ. ಸೊ ಇದನ್ನ ಹೇಗಪ್ಪ ನಿವಾರಿಸ್ಕೊಳೋದು ಅಂದ್ರೆ, ಇದನ್ನ ಹೇಗ್ ಮಾಡ್ಬೇಕು? ಡಬಲ್ ಎಂಟ್ರಿ ಆಗಿದೆ. ಈಗ ಆ ವಿದ್ಯಾರ್ಥಿ ಹೆಸರನ್ನ ನಾವು ಡಿಲೀಟ್ ಮಾಡ್ಬೇಕಲ್ವಾ, ಹೇಗ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಆ ವಿದ್ಯಾರ್ಥಿ ಹೆಸರಿನ ಮುಂಭಾಗದಲ್ಲಿ ಒಂದು ಬಾಕ್ಸ್ ಕಾಣ್ತಿದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮೇಲ್ಭಾಗಕ್ಕೆ ಬಂದು ಆಕ್ಷನ್ಸ್ ಅಂತಿದೆಯಲ್ಲ, ಇಲ್ಲಿ ಸ್ಟಾಪ್ ಕೋಚಿಂಗ್ ಅಂತ ಕೊಟ್ರೆ, ಇನ್ನೊಂದು ಗಮನಿಸ್ಬೇಕು, ನಾನು ಮ್ಯಾಥ್ಸ್ ಮೇಲೆ ಇಲ್ಲಿ 10th ಮ್ಯಾಥ್ಸ್ ಅಂತಿದೆಯಲ್ಲ, ಇಲ್ಲಿ ನಾನು ಕ್ಲಿಕ್ ಮಾಡಿಲ್ಲ, ಇಲ್ಲಿ ಕ್ಲಿಕ್ ಮಾಡಿದೀನಿ. ಸ್ಟಾಪ್ ಕೋಚಿಂಗ್ ಅಂತ ಕೊಟ್ರೆ ಆ ವಿದ್ಯಾರ್ಥಿ ಹೆಸರು ಡಿಲೀಟ್ ಆಗುತ್ತೆ. ಸೊ ಈ ರೀತಿಯಾಗಿ ಡಬಲ್ ಎಂಟ್ರಿ ಆಗಿರುವಂತಹ ವಿದ್ಯಾರ್ಥಿಗಳ ಹೆಸರನ್ನ ಡಿಲೀಟ್ ಮಾಡಬೇಕಾಗುತ್ತೆ. ಈಗ ನಂತರ ಮ್ಯಾಥ್ಸ್ ಟೀಚರ್ ಏನ್ ಮಾಡಿದ್ದಾರೆ, ಕ್ಲಾಸ್ ರೂಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. 4 ಜನ ವಿದ್ಯಾರ್ಥಿಗಳನ್ನ ಇಲ್ಲಿ ಅವರು ಆಡ್ ಮಾಡಿದ್ದಾರೆ, ಅವರ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಆ ಮ್ಯಾಥ್ಸ್ ಕ್ಲಾಸ್ ರೂಮ್ ಅಲ್ಲಿ 4 ಜನ ವಿದ್ಯಾರ್ಥಿಗಳು ಆಡ್ ಆಗಿದ್ದಾರೆ. ಇನ್ನೊಂದು ಕ್ಲಾಸ್ ರೂಮ್ ನೋಡ್ತಾ ಇದ್ರೆ 9th ಮ್ಯಾಥ್ಸ್ ಅಂತಿದೆ, ಇಲ್ಲಿ 0 ಸ್ಟೂಡೆಂಟ್ಸ್ ಅಂತಿದೆ. ಮತ್ತೆ ನೋಡಿ, ಈ ಒಂದು ಕ್ಲಾಸ್ಗೂ ಏನ್ ವ್ಯತ್ಯಾಸ ಕಾಣಿಸ್ತಿದೆ ಅಂತಂದ್ರೆ,
10th ಮ್ಯಾಥ್ಸ್ ಅಲ್ಲಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಇಲ್ಲಿ ಬರ್ತಾ ಇದೆ, ಆದ್ರೆ 9th ಅಲ್ಲಿ ಬರ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಸ್ಟೇಟು, ಡಿಸ್ಟಿಕ್ಕು, ಬ್ಲಾಕ್ ಮತ್ತೆ ಸ್ಕೂಲ್ ಹೆಸರು ಕೇಳುತ್ತೆ. ಮತ್ತೆ ಇಲ್ಲಿ ಗ್ರೇಡ್ ಅನ್ನ ನಾವು ಮೆನ್ಷನ್ ಮಾಡೋಕ್ಕಾಗುತ್ತೆ. ಯಾವ ಗ್ರೇಡು? 9th. ಸೇವ್ ಅಂತ ಕೊಡ್ಬೇಕಾಗುತ್ತೆ. ಆಗ ಮಾತ್ರ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸಸ್ಗೆ ನಮ್ಮ ತರಗತಿಗಳು ಮತ್ತೆ ಇರುವಂತಹ ವಿದ್ಯಾರ್ಥಿಗಳ ಒಂದು ಪ್ರೋಗ್ರೆಸ್ ಫೆಚ್ ಆಗುತ್ತೆ. ಸೊ ಇದು ಎರಡನೇ ಒಂದು ವಿಷಯ ನನ್ನ ಜೊತೆ ಹಂಚ್ಕೊಳ್ಬೇಕು ಅಂತ ಬಯಸಿದ್ದು. ಮೂರನೇದಾಗಿ ಇಲ್ಲಿರುವಂತಹ 4 ಜನ ವಿದ್ಯಾರ್ಥಿಗಳನ್ನ ವಿಜ್ಞಾನ ತರಗತಿಗಳಿಗೆ ಖಾನ್ ಅಕಾಡೆಮಿಯಲ್ಲಿ ಸೈನ್ಸ್ ಕ್ಲಾಸಸ್ಗೆ ಹೇಗೆ ಅವ್ರನ್ನ ಲಾಗಿನ್ ಮಾಡ್ಕೋಬೇಕು ಅನ್ನೋದು. ಈಗ ನಾನು ಅದಕ್ಕೋಸ್ಕರ ಲಾಗೌಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮತ್ತೆ ಲಾಗಿನ್ ಅಂತ ಕೊಟ್ಟೆ. ಇಲ್ಲಿ ವಿಜ್ಞಾನ ಶಿಕ್ಷಕರ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಹೊಡೆದು ವಿಜ್ಞಾನ ಶಿಕ್ಷಕರು ಅಕೌಂಟ್ಗೆ ಲಾಗಿನ್ ಅದೆ. ಇಲ್ಲಿ ವಿಜ್ಞಾನ ಶಿಕ್ಷಕರು ಏನ್ ಮಾಡಿದ್ದಾರೆ? ತರಗತಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. 10th ಸೈನ್ಸ್ ಅಂತ, ಮತ್ತೆ 9th ಸೈನ್ಸ್ ಅಂತ, ಮತ್ತೆ 8th ಸೈನ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಕ್ಲಾಸಸ್ ಅನ್ನ. ಈಗ ನಮ್ಗೆ 8th ಸ್ಟ್ಯಾಂಡರ್ಡ್ಗೆ ಕ್ರಿಯೇಟ್ ಮಾಡಿ ಅಂತ ಹೇಳಿಲ್ಲ. ಮ್ಯಾಥ್ಸ್ ಅವ್ರಿಗೆ ಹೇಳಿರೋದು 9th ಮತ್ತೆ 10th ಕ್ಲಾಸಸ್ಗೆ ಕ್ಲಾಸ್ ರೂಮ್ಸ್ ಅನ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ, 8th ಕ್ಲಾಸ್ ರೂಮ್ ಇದು ನನಗೆ ಅವಶ್ಯಕತೆ ಇಲ್ಲ. ಇದನ್ನ ಸಂಪೂರ್ಣವಾಗಿ ನಾನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡೋದಕ್ಕೆ ನೋಡಿ ಇಲ್ಲಿ 3 ಚುಕ್ಕೆ ಕಾಣಿಸ್ತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಓಪನ್ ಮಾಡಿ ಕೆಳಭಾಗ ಇದೆ ನೋಡ್ರಿ, ಡಿಲೀಟ್ ದಿಸ್ ಕ್ಲಾಸ್ ಅಂತ ಓಕೆ ಅಂತ ಕೊಟ್ರೆ ಪರ್ಮನೆಂಟ್ ಆಗಿ ಆ ಕ್ಲಾಸ್ ರೂಮ್ ಡಿಲೀಟ್ ಆಗುತ್ತೆ. ಈಗ ನೋಡ್ತಾ ಇದ್ದೀರಾ ಕೇವಲ 2 ಕ್ಲಾಸಸ್ ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ, 10th ಸೈನ್ಸ್ ಮತ್ತೆ 9th ಸೈನ್ಸ್. ಇಲ್ಲಿ 10th ಸೈನ್ಸ್ ಅಲ್ಲಿ 0 ಸ್ಟೂಡೆಂಟ್ಸ್ ಅಂತ ಇದೆ. ಇಲ್ಲಿಗೆ ವಿದ್ಯಾರ್ಥಿಗಳನ್ನ ನಾವು ಆಡ್ ಸ್ಟೂಡೆಂಟ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಡ್ ಮಾಡೋ ಹೋಗಿಲ್ಲ. ಈಗ ಆಲ್ರೆಡಿ ಮ್ಯಾಥ್ಸ್ ಟೀಚರ್ 4 ಜನ ವಿದ್ಯಾರ್ಥಿಗಳನ್ನ ಆಡ್ ಮಾಡಿದ್ದಾರೆ. ಆ 4 ಜನ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ಆಡ್ ಮಾಡಬೇಕಾಗುತ್ತೆ ಸೈನ್ಸ್ ಒಂದು ಕ್ಲಾಸ್ ರೂಮ್ಗೆ. ಸೊ ಇದನ್ನ ಹೇಗೆ ಮಾಡೋದು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಅತ್ಯಂತ ಪ್ರಮುಖವಾದದ್ದು, ಅದಕ್ಕೋಸ್ಕರ ನಾನು ಲಾಗೌಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಲಾಗಿನ್ ಅಂತಿದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗೆ ಒಂದು ಯೂಸರ್ ನೇಮ್ ಕೊಟ್ಟಿರ್ತಾರೆ, ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನಾನು ಆದರ್ಶ ಎಂಬುವಂತ ವಿದ್ಯಾರ್ಥಿಯ ಯೂಸರ್ ನೇಮ್ ಅನ್ನ ಟೈಪ್ ಮಾಡಿದೆ. ಅವನ ಪಾಸ್ವರ್ಡ್ ನೋಡ್ರಿ, ವಿದ್ಯಾರ್ಥಿಯ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಅನ್ನ ಮ್ಯಾಥ್ಸ್ ಟೀಚರ್ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ. ಆ ಒಂದು ಯೂಸರ್ ನೇಮು ಪಾಸ್ವರ್ಡ್ ಅನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಒಂದ್ ಕಡೆ ಬರ್ಕೊಂಡು ಅದನ್ನ ಒಂದು ಲ್ಯಾಬ್ ಅಲ್ಲಿ, ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ. ಮತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವರ ಯೂಸರ್ ನೇಮು, ಯೂಸರ್ ಐಡಿಯನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಾನು ವಿದ್ಯಾರ್ಥಿಯ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿ ಹೆಸರು ಬರ್ತಿದೆ ನೋಡಿ, ಇಲ್ಲಿ ಆದರ್ಶ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಲರ್ನರ್ ಹೋಮ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಸೊ ಲರ್ನರ್ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಮ್ಯಾಥ್ಸ್ ಟೀಚರ್ ಒಂದು ಗೋಲ್ ಅನ್ನ ಸೆಟ್ ಮಾಡಿದ್ದಾರೆ ರಿಯಲ್ ನಂಬರ್ಸ್ಗೆ. ಅದು ಇಲ್ಲಿ ಕಾಣಿಸ್ತಾ ಇದೆ. ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ಟೀಚರ್ಸ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ವಿಜ್ಞಾನ ಶಿಕ್ಷಕರ ಒಂದು ಕ್ಲಾಸ್ ರೂಮ್ ಕೋಡ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ಎ ಕ್ಲಾಸ್ ಕೋಡ್ ಅಂತಿದೆ ನೋಡ್ರಿ. ವಿಜ್ಞಾನ ಶಿಕ್ಷಕರ ಕ್ಲಾಸ್ ರೂಮ್ ಕೋಡು ಈ ರೀತಿ ಇರುತ್ತೆ. SKRTY 4A
ಸೊ ಜಾಯಿನ್ 10th ಸೈನ್ಸ್ ಅಂತ ಕೊಟ್ರೆ ಆ ವಿದ್ಯಾರ್ಥಿ ಸೈನ್ಸ್ ಕ್ಲಾಸಸ್ಗೆ ನೋಡಿ ಜಾಯಿನ್ ಆಗಿದ್ದಾನೆ. ಇಲ್ಲಿ ಎಷ್ಟು ಕ್ಲಾಸಸ್ ಜಾಯಿನ್ ಆಗಿದ್ದಾನೆ? ಸೈನ್ಸ್ ಮತ್ತೆ ಮ್ಯಾಥ್ಸ್ 2 ಕ್ಲಾಸಸ್ಗೆ ಅವ್ರನ್ನ ಆಡ್ ಮಾಡಿದ್ದಾರೆ. ಮ್ಯಾಥ್ಸ್ ಟೀಚರ್ ಆ ವಿದ್ಯಾರ್ಥಿಯ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿರೋದಕ್ಕೆ ಆ ವಿದ್ಯಾರ್ಥಿ ಆಲ್ರೆಡಿ ಮ್ಯಾಥ್ಸ್ ಕ್ಲಾಸ್ ಅಲ್ಲಿ ಲಾಗಿನ್ ಆಗಿದ್ದಾನೆ. ಸೈನ್ಸ್ ಕ್ಲಾಸಸ್ಗೆ ಈಗ ತಾನೇ ನಾನೇನ್ ಮಾಡಿದೆ, ಆ ವಿದ್ಯಾರ್ಥಿಯ ಯೂಸರ್ ನೇಮು ಪಾಸ್ವರ್ಡ್ ಹೊಡೆದು ಆ ವಿದ್ಯಾರ್ಥಿಯ ಒಂದು ಅಕೌಂಟ್ಗೆ ಲಾಗಿನ್ ಆಗಿ ನಾನು ಸೈನ್ಸ್ ಕ್ಲಾಸಸ್ಗೆ ಆ ವಿದ್ಯಾರ್ಥಿಯನ್ನ ಆಡ್ ಅಪ್ ಮಾಡಿದೆ. ಸೊ ಈಗ ನಾನು ಇಲ್ಲಿ ಲಾಗ್ಔಟ್ ಮಾಡ್ತೀನಿ. ಮತ್ತೆ ಲಾಗಿನ್ ಕೊಟ್ಟು ಇಲ್ಲಿ ಸೈನ್ಸ್ ಟೀಚರ್ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಅನ್ನ ಅಂದ್ರೆ ಮೊಬೈಲ್ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಇಲ್ಲಿ ನೋಡ್ತಾ ಇದ್ರೆ ಆಗ್ಲೇ ನೋಡಿದ್ರೆ ಸೈನ್ಸ್ 10th ಸೈನ್ಸ್ ಅಲ್ಲಿ 0 ಸ್ಟೂಡೆಂಟ್ಸ್ ಅಂತಿತ್ತು. ಈಗ ಒಬ್ಬ ವಿದ್ಯಾರ್ಥಿ ಆಡ್ ಆಗಿದ್ದಾರೆ. ನೋಡೋಣ ಯಾರ ವಿದ್ಯಾರ್ಥಿ ಅಂತ. ಎಸ್, ಆದರ್ಶ. ಸೊ ಇಲ್ಲಿ ನಿಮ್ಗೆ ಇನ್ನೂ ಒಂದು ಡೌಟ್ ಬರುತ್ತೆ, ಸರ್ ಈಗ ನಾವು ಒಂದು ಕ್ಲಾಸ್ನ ಅಂದ್ರೆ 10th ಸ್ಟ್ಯಾಂಡರ್ಡ್ ಒಂದು ಕ್ಲಾಸ್ನ ಒಂದು ಐಡಿಯನ್ನ ಹೇಗ್ ಸರ್ ಮಗುಗೆ ತಗೊಂಡು ತಲುಪಿಸೋದು ಅಂತ. ನೋಡಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಹೊಡೆದ್ರೆ ನೋಡಿ ಇಲ್ಲಿ 10th ಸೈನ್ಸ್ ಕ್ಲಾಸ್ ರೂಮ್ ಕೋಡ್ ಅಂತಿದೆ ನೋಡಿ, ಕ್ಲಾಸ್ ಕೋಡ್ ಅಂತ. ಈ ಕ್ಲಾಸ್ ಕೋಡ್ ಅನ್ನ ಒಂದ್ ಕಡೆ ಬರ್ಕೊಂಡು ಆ ವಿದ್ಯಾರ್ಥಿಗೆ ನೀಡಬೇಕಾಗುತ್ತೆ. ಆ ವಿದ್ಯಾರ್ಥಿನೇ ಪ್ರತ್ಯೇಕವಾಗಿ ಲಾಗಿನ್ ಆಗ್ಬೇಕಾಗುತ್ತೆ. ಅದೇ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಟೆಕ್ನಿಕಲಿ ಅವ್ರಿಗೆ ಐಡಿಯಾ ಇರೋದಿಲ್ಲ. ಅದರಿಂದ ಒಂದು ಸರಿ ನಾವು ಆ ವಿದ್ಯಾರ್ಥಿಯನ್ನ ಸೈನ್ಸ್ ಮತ್ತೆ ಇಂಗ್ಲಿಷ್ ಕ್ಲಾಸಸ್ಗೆ ಲಾಗಿನ್ ಮಾಡ್ಕೊಂಡ್ರೆ ಸಾಕು. ವರ್ಷ ಪೂರ್ತಿ ಆ ವಿದ್ಯಾರ್ಥಿ ಆ ಒಂದು ಕ್ಲಾಸ್ ರೂಮ್ ಅಲ್ಲಿ ಇರ್ತಾನೆ. ಮತ್ತೆ ಅವನ ಇಡೀ ಚಟುವಟಿಕೆಗಳನ್ನ ನಾವು ವೀಕ್ಷಣೆ ಮಾಡ್ಬೋದು. ಮತ್ತೆ ಆ ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳನ್ನ ನೀಡಬಹುದು. ಇಷ್ಟು ಅಂಶಗಳು ತಮಗೆ ಸ್ಪಷ್ಟವಾಗಿದೆ ಭಾವಿಸ್ತಾ ನಾನೇನ್ ಮಾಡ್ತಾ ಇದ್ದೀನಿ, ಮತ್ತೆ ಇನ್ನೊಬ್ಬ ವಿದ್ಯಾರ್ಥಿ ಹೇಗ್ ಲಾಗಿನ್ ಆಗ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ. ಮತ್ತೆ ಲಾಗಿನ್ ಅಂತ ನಾನು ಕ್ಲಿಕ್ ಮಾಡಿದೆ. ಇಲ್ಲಿ ಮತ್ತೊಬ್ಬ ವಿದ್ಯಾರ್ಥಿಯ ಯೂಸರ್ ನೇಮ್ ಅನ್ನ ನಾನು ಹಾಕ್ತಾ ಇದ್ದೀನಿ. ಈ ತರ ನಾವು ಲಾಗಿನ್ ಆದಾಗ ಫಸ್ಟ್ ಟೈಮ್ಗೆ ಒಂದು ಈ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿ ಸ್ಟಾರ್ಟ್ ಲರ್ನಿಂಗ್ ಅಂತ ಕೊಡಬೇಕಾಗುತ್ತೆ. ಮತ್ತೆ ಇಲ್ಲಿ ವಿಮಲಾ ಅಂತ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲರ್ನರ್ ಹೋಮ್ ಮೇಲೆ ನಾನು ಕ್ಲಿಕ್ ಮಾಡಬೇಕಾಗುತ್ತೆ. ಲರ್ನರ್ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಕೊಡ್ತಾ ಹೋಗೋದು. ಸೊ ಇಲ್ಲಿ ವಿದ್ಯಾರ್ಥಿನಿ ಕೇವಲ 10th ಮ್ಯಾಥ್ಸ್ ಕ್ಲಾಸ್ ರೂಮ್ ಅಲ್ಲಿ ಮಾತ್ರ ಇದ್ದಾಳೆ. ಯಾಕಂದ್ರೆ 10th ಮ್ಯಾಥ್ಸ್ ಕ್ಲಾಸ್ ರೂಮ್ ಅನ್ನ ಕ್ರಿಯೇಟ್ ಮಾಡುವಂತಹ ಶಿಕ್ಷಕರು ಈ ವಿದ್ಯಾರ್ಥಿಯ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಜನರೇಟ್ ಮಾಡಿರ್ತಾರೆ. ಈಗ ಈ ವಿದ್ಯಾರ್ಥಿ ಇನ್ನೊಂದು ಕ್ಲಾಸ್ಗೆ ಲಾಗಿನ್ ಆಗ್ಬೇಕಾಗುತ್ತೆ. ಇಲ್ಲಿ ಟೀಚರ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ಎ ಕ್ಲಾಸ್ ಕೋಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಕ್ಲಾಸ್ ಕೋಡ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಅಂತ ಕೊಟ್ಟು ಜಾಯಿನ್ 10th ಸೈನ್ಸ್ ಅಂತಿದೆ, ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ರಿ ಆಗ್ಲೇ ಕೇವಲ 10th ಮ್ಯಾಥ್ಸ್ ಅಲ್ಲಿ ಮಾತ್ರ ವಿದ್ಯಾರ್ಥಿನಿ ಇದ್ಲು. ಈಗ 10th ಸೈನ್ಸ್ಗೂ ಸಹ ಲಾಗಿನ್ ಆಗಿದ್ದಾಳೆ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಅಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿಯನ್ನ ನಾವು ಸೈನ್ಸ್ ಮತ್ತೆ ಇಂಗ್ಲಿಷ್ ಕ್ಲಾಸಸ್ಗೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ವಿಷಯಗಳು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತಾ ಈ ಒಂದು ತರಗತಿಯನ್ನ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. Thank you for watching this video. If you like this video, please do comment on this video and please share among your friends. Once again, thank you one and all.